ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಕೋಚ್ ಹರ್ಷ. ನಿನ್ನೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಪ್ರೀವಿಯಸ್ ವೀಡಿಯೋದಲ್ಲಿ ಹೆಂಗೆ ನಾವು ಒಂದೇ ಥಾಟ್ ಪ್ಯಾಟರ್ನ್ಸ್ನ ರನ್ ಮಾಡ್ತಾ ಇರ್ತೀವಿ ಅಂತೇಳಿ. ಐ ವಾಸ್ ಟೆಲಿಂಗ್, ಈಗ 2 ನ್ಯೂರಾನ್ ಇದೆ ಅಂತ ಹೇಳಿದ್ರೆ, ಸೊ ಈ ಥರ ಕನೆಕ್ಟ್ ಆಗುತ್ತೆ. ಸೊ ಕನೆಕ್ಟ್ ಆಗಿ 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 ಪದೇ ಪದೇ ಒಂದೇ ಥರ ಥಾಟ್ಸ್ಗಳನ್ನ ಥಿಂಕ್ ಮಾಡುವಾಗ ಅದೊಂದು ಸ್ಟ್ರಾಂಗ್ ಪ್ಯಾಟರ್ನ್ ಆಗಿಬಿಡುತ್ತೆ, ಅಥವಾ ಸ್ಟ್ರಾಂಗ್ ಕನೆಕ್ಷನ್ ಬಿಟ್ವೀನ್ ನ್ಯೂರಾನ್ಸ್ ಆಗುತ್ತೆ ಅಂತ ನಾನು ಹೇಳಿದೆ. ಸೊ ನಾವು ಅದ್ರ ಸುತ್ತಮುತ್ತ ಏನೇ ಥಿಂಕ್ ಮಾಡೋಕ್ಕೆ ಹೋದ್ರೂ ಆಟೋಮೆಟಿಕಲಿ ನಾವು ಅದೇ ಥಾಟ್ ಪ್ಯಾಟರ್ನ್ಸಲ್ಲಿ ಮುಂದೆ ಹೊರಟೋಗ್ತೀವಿ ಅಂತ ಹೇಳ್ತಾ ಇದ್ದೆ, ಕರೆಕ್ಟ್? ಸೊ ಈಗ ಪ್ಯಾಟರ್ನ್ಸ್ ಅಂದರೆ ಏನು? ಫಸ್ಟ್ ವಿ ವಾಂಟ್ ಟು ಬ್ರೇಕ್ ದ ಪ್ಯಾಟರ್ನ್, ಕರೆಕ್ಟಾ? ಅಂದರೆ ನಾವು ಒಂದೇ ಥರ ಯೋಚನೆ ಮಾಡ್ತಾ ಇರ್ತೀವಿ, ದ್ಯಾಟ್ ವಿ ಡೋಂಟ್ ವಾಂಟ್ ಟು ಡೂ. ವೈ? ಬಿಕಾಸ್ ನಾವು ಏನು ಯೋಚನೆ ಮಾಡ್ತೀವಿ ಅದೇ ಥರ ಫೀಲಿಂಗ್ಸ್ ನಮ್ಮ ಬಾಡಿಯಲ್ಲಿ ಜನ್ರೇಟ್ ಆಗುತ್ತೆ. ಆ ಫೀಲಿಂಗ್ಸ್ ಮುಖಾಂತರನೇ ನಮಗೆ ಬಾಡಿಯಲ್ಲಿ ನಮ್ಮ ಕರೆಂಟ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗೋದು. ಸೊ ನಮ್ಗೆ ಯಾವ ಥರ ಫೀಲಿಂಗ್ ಬಾಡಿಯಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಆ ಥರದ್ದೆಲ್ಲ ನಾವು ಡಿಸಿಷನ್ಸ್ಗಳನ್ನ ತೊಗೊತೀವಿ. ದಟ್ ಈಸ್ ಹೌ ಯು ಎಕ್ಸ್ಪೀರಿಯನ್ಸ್ ದ ಎಂಟೈರ್ ಲೈಫ್ ಬೇಸಿಕಲಿ. ಸೊ ಅದನ್ನೇ ನಾವು ಅಟ್ರಾಕ್ಟ್ ಮಾಡ್ತೀವಿ. ಇಫ್ ಯು ಆರ್ ಫೀಲಿಂಗ್ ಗುಡ್, ವಿ ಅಟ್ರಾಕ್ಟ್ ಆಲ್ ದ ಗುಡ್ ಥಿಂಗ್ಸ್ ಇನ್ ಅವರ್ ಲೈಫ್. ಇಫ್ ಯು ಆರ್ ಫೀಲಿಂಗ್ ನಾಟ್ ಸೋ ಗುಡ್ ಅಥವಾ ಬ್ಯಾಡ್ ಅಂತ ಹೇಳಿದ್ರೆ, ಸ್ವಲ್ಪ ಅನ್ಫೇವರೇಬಲ್ ಸಿಚುಯೇಷನ್ಸು ಈ ಥರದನ್ನೆಲ್ಲ ಅಟ್ರಾಕ್ಟ್ ನಾವು ಮಾಡ್ತೀವಿ. ಸೊ ದಿಸ್ ಈಸ್ ದ ಲಾ. ಓಕೆ, ಬಟ್ ಟು ಆಲ್ವೇಸ್ ಕೀಪ್ ಫೀಲಿಂಗ್ ಗುಡ್ ಅಂತ ಹೇಳಿದ್ರೆ, ವಿ ಶುಡ್ ಆಲ್ವೇಸ್ ಹ್ಯಾವ್ ಅ ಬೆಟರ್ ಥಾಟ್ಸ್. ಸೊ ಇದನ್ನ ಹೆಂಗೆ ಬೆಟರ್ ಥಾಟ್ಸ್ ಮಾಡೋಕ್ಕಾಗತ್ತೆ? ಸೊ ಎನಿವೇಸ್ ವಿ ಆರ್ ಸ್ಟಕ್ ವಿತ್ ದಿಸ್ ಲೂಪ್ ಅಲ್ವಾ. ಈಗ ಸ್ಟ್ರಾಂಗ್ ಕನೆಕ್ಷನ್ ಆಗಿದೆ ಬಿಕಾಸ್ ಆಫ್ ನೆಗೆಟಿವ್ ಥಿಂಕಿಂಗ್. ಸೊ ನಾವು ಅದು ಮಾಡುವಾಗೆಲ್ಲ ಎನಿಥಿಂಗ್ ವಿ ವಾಂಟ್ ಟು ಥಿಂಕ್ ಪಾಸಿಟಿವ್ ಅಂತ ಹೇಳಿದ್ರೆ, ಆ್ಯಸ್ ಸೂನ್ ಆಸ್ ವಿ ಗೋ ನಿಯರ್ ದಿಸ್ ಕೈಂಡ್ ಆಫ್ ನೆಗೆಟಿವ್ ಕನೆಕ್ಷನ್, ವಿ ಕೈಂಡ್ ಆಫ್ ಡ್ರಾ ಅವರ್ ಸೆಲ್ಫ್ ಇನ್ ಟು ದಟ್ ನೆಗೆಟಿವಿಟಿ, ಕರೆಕ್ಟ್? ಸೊ ಇವಾಗ ಪ್ಯಾಟ್ರನ್ನ ಬ್ರೇಕ್ ಮಾಡಬೇಕು ಅಂದರೆ, ಈಗ ನಮ್ಗೆ ಆ ಕಾಲ್ದಾರಿ ಏನಾಗ್ಬಿಟ್ಟಿದೆ ಆಲ್ರೆಡಿ, ಆ ಕಾಲ್ದಾರಿಯಲ್ಲಿ ನಡಿಬೇಕು ಅಂತ ಅನಿಸಿದ್ರು ಕೂಡ ಅದನ್ನು ಸ್ಟಾಪ್ ಮಾಡಿ, ಹೌ ಡು ವಿ ಫೈಂಡ್ ದ ನ್ಯೂ ರೂಟ್ಸ್? ಓಕೆ, ದಟ್ ಈಸ್ ದ ಮೇನ್ ಥಿಂಗ್ ದಟ್ ವಿ ವಾಂಟ್ ಟು ಡಿಸ್ಕಸ್ ಟುಡೇ. ಸೊ ಇದಕ್ಕೆ ಹೇಳೋಕ್ಕಾಯ್ತು ಅಂದರೆ ಹೆಂಗೆ ಅಂದರೆ, any pattern that we have in our brain has to have some representation. Okay, ನಾವು ನಮ್ಮ ಸುತ್ತಮುತ್ತ ಇರುವಂಥ ಪ್ರಪಂಚನ ಹೇಗೆ ಗ್ರಾಸ್ಪ್ ಮಾಡ್ತಾ ಇದ್ದೀವಿ? ಥ್ರೂ ಅವರ್ 5 ಸೆನ್ಸಸ್, ಕರೆಕ್ಟಾ? ಒಂದು ವಿಷಯನ ನಾವು ನೋಡಿಬಿಟ್ಟು ತಿಳ್ಕೊಬೋದು. ಸೊ ನಮಗೆಲ್ಲ ಕಾಣಿಸ್ತಾ ಇದೆ ದುನಿಯಾ. ಅದೇ ಥರ ನಾವು ಏನು ಕೇಳಿಸ್ಕೊತಾ ಇದ್ದೀವಿ, ನಮ್ಮ ಸುತ್ತಮುತ್ತ ಇರೋರು ಏನು ಮಾತಾಡ್ತಾ ಇದ್ದಾರೆ, ದ ಸೌಂಡ್ಸ್, ದ ಸಾಂಗ್ಸ್, ಈ ಥರದನ್ನೆಲ್ಲ ಕೇಳಿ ಅದರಿಂದ ಒಂದು ಇನ್ಪುಟ್ ಸಿಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಟಚ್ ಈಸ್ ಲೈಕ್ ಹೌ ವಿ ಫೀಲ್. ಅಂದರೆ ಮೋರ್ ದ್ಯಾನ್ ಟಚ್, ಆ ಟಚ್ ಅನ್ನೋ ಫೀಲಿಂಗ್ ಬಂದಾಗ ಬಾಡಿ ಒಳಗಡೆ ಹೇಗೆ ಅದು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ದಟ್ ಈಸ್ ಕಾಲ್ಡ್ ಕೈನೆಸ್ಥೆಟಿಕ್. ಸೊ ದೀಸ್ ಆರ್ 3 ಮೇನ್ ಇಂಪಾರ್ಟೆಂಟ್ ವೇಸ್ ಆಫ್ ರೆಪ್ರೆಸೆಂಟಿಂಗ್ ಅವರ್ ವರ್ಲ್ಡ್. ಒಂದು ವಿಷುವಲ್, ಇನ್ನೊಂದು ಆಡಿಟರಿ, ಇನ್ನೊಂದು ಕೈನೆಸ್ಥೆಟಿಕ್ ಅಂದರೆ ಹೌ ವಿ ಫೀಲ್. ಓಕೆ, ಇದು ಬಿಟ್ಟು ದ ಸ್ಮೆಲ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು, ಅದನ್ನು ಗಸ್ಟೇಟರಿ ಅಂತ ಹೇಳ್ತಾರೆ. ಸೊ ಈ ಮೊಡಾಲಿಟೀಸ್ ಇದೆಯಲ್ಲ, ಇದನ್ನೆಲ್ಲ ಮೊಡಾಲಿಟೀಸ್ ಅಂತ ನಾವು ಹೇಳ್ತೀವಿ. ಸೊ ಈ ಥರ 5 ಮೊಡಾಲಿಟಿಯಲ್ಲಿ ದೀಸ್ 3 ಮೊಡಾಲಿಟಿ, ವಿಷುವಲ್, ಆಡಿಟರಿ ಆ್ಯಂಡ್ ಕೈನೆಸ್ಥೆಟಿಕ್, ಆರ್ ವೆರಿ ವೆರಿ ಸ್ಟ್ರಾಂಗ್. ಪ್ರತಿಯೊಬ್ಬರಿಗೂ ಜಾಸ್ತಿ ಇರುತ್ತೆ. ಓಕೆ, ನಾವು ಯಾವುದೇ ಪ್ಯಾಟರ್ನ್ನ, ಯಾವುದೇ ಥಾಟ್ನ ರಿಪೀಟೆಡಾಗಿ ಪ್ರೋಸೆಸ್ ಮಾಡುವಾಗ ನಮ್ಮ ಬ್ರೈನಲ್ಲಿ ಈ ಯಾವುದೋ ಒಂದು 3 ಮೊಡಾಲಿಟಿ ಒಳಗಡೆ ಅದು ರೆಪ್ರೆಸೆಂಟ್ ಆಗ್ತಾ ಇರುತ್ತೆ. ಸೊ ಐ ಟೆಲ್ ಒನ್ ಮೋರ್ ಟೈಮ್. ಯಾವುದೇ ಒಂದು ಅನುಭವ ಅಥವಾ ಯಾವುದೇ ಒಂದು ಥಾಟ್ ನಮ್ಮ ಮೈಂಡಲ್ಲಿ ಅಥವಾ ಬ್ರೈನಲ್ಲಿ ಪ್ರೋಸೆಸ್ ಆಗೋದು ಹೇಗೆ ಅಂತಂದರೆ, ಥ್ರೂ ಒನ್ ಆಫ್ ದ 3 ಮೊಡಾಲಿಟೀಸ್. ಒಂದು ವಿಷುವಲ್ ಆಗಿರುತ್ತೆ, ಇಲ್ಲಾಂದರೆ ಆಡಿಟರಿ ಆಗಿರುತ್ತೆ, ಇಲ್ಲಾಂದರೆ ಕೈನೆಸ್ಥೆಟಿಕ್ ಆಗಿರುತ್ತೆ. ಸೊ how do we control and experience? Actually, first of all, we have to experience that. Actually, ನಾನು ಹೇಳ್ತಾ ಇದ್ದೀನಿ, ಆಡಿಟರಿ ಆಗಿರುತ್ತೆ, ವಿಷುವಲ್ ಆಗಿರುತ್ತೆ, ಕೈನೆಸ್ಥೆಟಿಕ್ ಆಗಿರುತ್ತೆ ಅಂತ. ಅನ್ಲೆಸ್ ಯು ಎಕ್ಸ್ಪೀರಿಯನ್ಸ್ ದಿಸ್, ಯು ವುಡ್ ಹ್ಯಾವ್ ನಾಟ್ ಇವನ್ ನೋಟಿಸ್ಡ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಬೆಳಗ್ಗೆ ಇವತ್ತು ಏನು ತಿಂಡಿ ತಿಂದ್ರಿ ಅಂತ ನಾನು ಕೇಳಿದ್ರೆ, ಇಫ್ ಯು ವಾಂಟ್ ಟು ಆನ್ಸರ್ ದಿಸ್ ಕ್ವೆಶನ್, ವಾಟ್ ಯು ವಿಲ್ ಡು? ಜಸ್ಟ್ ಟ್ರೈ ಇಟ್ ಔಟ್. ಹೆಂಗೆ ಹೇಳ್ತೀರಾ ಏನು ತಿಂಡಿ ಇವತ್ತು ಬೆಳಗ್ಗೆ ಅಂದರೆ? ಯುವರ್ ಮೈಂಡ್ ವಿಲ್ just go back to that scene and it will remember what you had. ಓಕೆ, ನೀವು ಏನು ತಿಂತಾ ಇದ್ದೀರಾ ಅದನ್ನು ನೋಡ್ತಾ ಇದ್ದೀರಾ, ಆ ಇಮೇಜ್ ಕ್ರಿಯೇಟ್ ಆಗ್ತಾ ಇದೆ. ದೆನ್ ಯು ಫೆಚ್ ದಟ್ ಆನ್ಸರ್ ಆ್ಯಂಡ್ ದೆನ್ ಯು ಸೇ, ಓಕೆ, ನಾನು ಇಡ್ಲಿ ತಿಂದೆ, ದೋಸೆ ತಿಂದೆ, ಚಿತ್ರಾನ್ನ, ವಾಟ್ ಎವರ್ ನೀವೇನು ತಿಂದ್ರಿ ಅದನ್ನು ಹೇಳ್ತಾ ಇದ್ದೀರಾ. ಅದು ಸಡನ್ನಾಗಿ ಏನು ಬರಲಿಲ್ಲ ಆನ್ಸರು. ಯು ಹ್ಯಾಡ್ ಟು ಗೋ ಬ್ಯಾಕ್ ಇನ್ ಯುವರ್ ಮೆಮೊರಿ ಬ್ಯಾಂಕ್ ಆ್ಯಂಡ್ ಸಿ ಹೌ ಇಟ್ ಲುಕ್ಸ್. ಅದು ನೀವು ಕಾಣಿಸಿದ ನಂತರನೇ ನೀವು ಅದನ್ನು ಹೇಳಲಿಕ್ಕಾಯ್ತು.
ಸೊ ದಿಸ್ ಈಸ್ ಒನ್ ಸಿಂಪಲ್ ಎಕ್ಸಾಂಪಲ್ ಫಾರ್ ರೆಪ್ರೆಸೆಂಟೇಷನ್. ನೀವು ಯಾವುದೇ ವಿಷಯಕ್ಕೆ ಏನೇ ಆನ್ಸರ್ ತೆಗಿಬೇಕಂತ ಹೇಳಿದ್ರು ನಿಮ್ಮ ಬ್ರೈನ್ ವರ್ಕ್ ಆಗೋದೇ ಹೀಗೆ ಹೋಗುತ್ತೆ. ಈಗ ಫೋನಲ್ಲಿ ಏನೋ ಒಂದು ವಿಷಯ ಕೇಳಿರ್ತೀರಾ, ಯಾರೋ ಏನೋ ಒಂದು ಗುಡ್ ನ್ಯೂಸ್ ಕೊಟ್ಟಿರ್ತಾರೆ ಅಥವಾ ಬ್ಯಾಡ್ ನ್ಯೂಸ್ ಕೊಟ್ಟಿರ್ತಾರೆ, ಏನಾದರೂ ಆಗಿರ್ಬೋದು. ಎವ್ರಿ ಟೈಮ್ ನೀವು ಅದನ್ನು ನೆನೆಸ್ಕೊಂಡಾಗ ನಿಮ್ಗೆ ಆ ಸೌಂಡ್ ಅವ್ರು ಯಾರು ಏನು ಹೇಳಿರ್ತಾರಲ್ಲ, ಅದು ಯಾವ ಟೋನಲ್ಲಿ ಹೇಳಿರ್ತಾರೆ, ಯಾವ ವಾಲ್ಯೂಮಲ್ಲಿ ಹೇಳಿರ್ತಾರೆ, ಅದೆಲ್ಲ ನಿಮಗೆ ಕೇಳಿಸುತ್ತೆ ನೆನೆಸ್ಕೊಂಡ್ರೆ. ಬರೀ ಆ ವಾಯ್ಸ್ ಮಾತ್ರ ಕೇಳ್ತಾ ಇರುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆಡಿಟರಿ ರೆಪ್ರೆಸೆಂಟೇಷನ್. ಸಿಮಿಲರ್ಲಿ ಕೈನೆಸ್ಥೆಟಿಕ್. ಈಗ ಯಾವುದೋ ಒಂದು ವಿಷಯ ನೆನೆಸ್ಕೊಂಡ ತಕ್ಷಣ ಏನು ಇಮೇಜು ಪ್ರೊಸೆಸ್ ಆಗ್ತಿರಲ್ಲ, ಜಾಸ್ತಿ ಸೌಂಡು ಬರ್ತಾರಲ್ಲ, ಸಡನ್ನಾಗಿ ಬಾಡಿ ಒಳಗಡೆ ಒಂಥರ ಅನ್ಈಸಿನೆಸ್ ಫೀಲಿಂಗ್ ಆಗುತ್ತೆ. ಅಥವಾ ಪಾಸಿಟಿವ್ ಫೀಲಿಂಗ್ ಅಂತ ಹೇಳಿದ್ರೆ ಯು ಫೀಲ್ ವೆರಿ ವೆರಿ ಗುಡ್ ಇನ್ ಯುವರ್ ಬಾಡಿ, ಏನೋ ಹೋಟೆಲ್ ಬಟರ್ಫ್ಲೈಸ್ ಅಂತ ಹೇಳ್ತಾರಲ್ಲ ಹಂಗೆ. ಎನಿ ಸ್ಪೆಷಲ್ ಮೂಮೆಂಟ್ ಇನ್ ಅವರ್ ಲೈಫ್ ನಾವು ನೆನೆಸ್ಕೊತೀವಿ ಅಂತ ಹೇಳಿದ್ರೆ, ಮೇ ಬಿ ಒಂದೊಳ್ಳೆ ಯಾವುದೋ ಸ್ಪೋರ್ಟ್ಸಲ್ಲಿ ಮ್ಯಾಚ್ ಗೆದ್ದಿರ್ಬೋದು, ಅಥವಾ ವಿ ಗಾಟ್ ಸಮ್ ಗುಡ್ ಪರ್ಸೆಂಟೇಜ್, ಈ ಥರದ್ದೆಲ್ಲ ಏನು ಎನಿ ಹ್ಯಾಪಿ ಥಿಂಗ್ ಆರ್ ಎನಿ ಸ್ಯಾಡ್ ಥಿಂಗ್ ದಟ್ ಯು ರಿಮೆಂಬರ್ ಅಂತ ಹೇಳಿದ್ರೆ, ಆ ಕ್ಷಣಕ್ಕೆ ನಿಮಗೆ ಕೆಲವು ಸತಿ ಬಾಡಿಯಲ್ಲಿ ಅದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಾಟ್ ನೆಸೆಸರಿ ವಿಜುವಲ್ ಅಥವಾ ಆಡಿಯೋ, ಅದು ಕೈನೆಸ್ಥೆಟಿಕ್ ಆಗಿರುತ್ತೆ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ರೆಪ್ರೆಸೆಂಟೇಷನ್ಸು ಸ್ಟ್ರಾಂಗ್ ಆಗಿರುತ್ತೆ. ಸಮ್ ಪೀಪಲ್ ಆರ್ ವೆರಿ ವೆರಿ ಕೈನೆಸ್ಥೆಟಿಕ್. ಏನು ಹೇಳಿದ್ರು ತುಂಬ ಫೀಲ್ ಮಾಡ್ಕೊತಾರೆ ಅದನ್ನು. ನನಗೇನೋ ಸರಿ ಅನಿಸ್ತಾ ಇಲ್ಲ, ನನಗೇನೋ ತುಂಬ ಹೆವಿ ಅನ್ನಿಸ್ತಾ ಇದೆ, ಏನೋ ಐ ಫೀಲ್ ವೆರಿ ಬ್ಯಾಡ್ ಇನ್ ಮೈ ಚೆಸ್ಟ್ ಅಂತ ಹೇಳ್ತಾರೆ. ನನಗೆ ಯಾಕೋ ಹೊಟ್ಟೆಲಿ ಒಂಥರ ಏನೋ ಆಗ್ತಾಯಿದೆ ಅಂತ ಹೇಳ್ತಾರೆ. ಸೊ ಈ ಥರದ್ದು. ಸೊ ದ ಮೊಮೆಂಟ್ ಸಮಥಿಂಗ್ ಕಮ್ಸ್ ಇನ್ ಟು ದರ್ ಮೆಮೊರಿ ಅಂತ ಹೇಳಿದ್ರೆ ಅದು ಬಾಡಿಯಲ್ಲಿ ತುಂಬ ಫೀಲ್ ಆಗ್ತಾ ಇರುತ್ತೆ. ಅದು ಒಂದು ಕೈನೆಸ್ಥೆಟಿಕ್ ರೆಪ್ರೆಸೆಂಟೇಷನ್. ಸೊ ಇಫ್ ಇನ್ ಕೇಸ್ ಪೀಪಲ್ ಆಲ್ವೇಸ್ ಥಿಂಕ್ ಫ್ರಮ್ ದ ವಿಜುವಲ್ ಪರ್ಸ್ಪೆಕ್ಟಿವ್, ನನಗೆ ಕಾಣಿಸ್ತಾ ಇದೆ, ಅವ್ರು ಮಾತಾಡೋದು ಹಂಗೆ ನೀವು ನೋಡಿ ಯು ಸಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಏನರ್ಥ, ದೇ ಆರ್ ಮೋರ್ ಓರಿಯೆಂಟೆಡ್ ಟುವರ್ಡ್ಸ್ ವಿಜುವಲ್ ಇದು ಮೊಡಾಲಿಟಿ. ಸೊ ಕೆಲವರು ಆಡಿಟರಿ, ನೀವೇನು ಕೇಳ್ತಾಯಿದ್ರು ಹೇಳ್ತಾರೆ ಇಟ್ ಸೌಂಡ್ಸ್ ಗುಡ್ ಅಂತ ಮಾತಾಡ್ತಾರೆ ಅವರು. ಯಾ ಇಟ್ಸ್ ಓಕೆ, ಐ ಹರ್ಡ್ ಇಟ್ ಅಂತಾರೆ. ಕೆಲವ್ರು ಮುಖಾನೇ ನೋಡ್ತಾ ಇರೋದಿಲ್ಲ, ಕಿವಿಯಲ್ಲಿ ಮಾತ್ರ ಕೇಳಿಸ್ಕೊತಾ ಇರ್ತಾರೆ, ಅಂತ ಇರ್ತಾರೆ. ಸೊ ದೀಸ್ ಪೀಪಲ್ ಆರ್ ಲೈಕ್ ಆಡಿಟರಿ ಪೀಪಲ್. ಅಂದರೆ ಅವ್ರ ಇಂಟರ್ನಲ್ ರೆಪ್ರೆಸೆಂಟೇಷನ್ ಆಫ್ ಥಾಟ್ಸ್ ಇದೆಯಲ್ಲ, ಅದು ಅದೇ ಮೊಡಾಲಿಟಿಯಲ್ಲಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಓಕೆ ಫೈನ್, ವಿ ಅಂಡರ್ಸ್ಟುಡ್. ನಮ್ಮ ಪ್ರತಿಯೊಂದು ಥಾಟ್ ಒಂದು ವಿಜುವಲ್ ಆಗಿ ರೆಪ್ರೆಸೆಂಟ್ ಆಗುತ್ತೆ, ಅಥವಾ ಆಡಿಟರಿ ಆಗಿ ರೆಪ್ರೆಸೆಂಟ್ ಆಗುತ್ತೆ, ಅಥವಾ ಕೈನೆಸ್ಥೆಟಿಕ್ ಆಗಿ ರೆಪ್ರೆಸೆಂಟ್ ಆಗುತ್ತೆ ಅಂತ ಗೊತ್ತಾಯಿತು. ನಾವು ಅವರ್ ನೆಕ್ಸ್ಟ್ ಜಾಬ್ ಇಸ್ ಟು ರಿಯಲಿ ಐಡೆಂಟಿಫೈ ವಾಟ್ ಈಸ್ ದಟ್ ರಿಪೀಟೆಡ್ ಥಾಟ್ ಪ್ಯಾಟರ್ನ್ಸ್ ದಟ್ ವಿ ಆರ್ ಹ್ಯಾವಿಂಗ್. ಆಮೇಲೆ ಅಕಾರ್ಡಿಂಗ್ ಟು ದಟ್ ಪರ್ಟಿಕ್ಯುಲರ್ ಥಾಟ್ ಪ್ಯಾಟರ್ನ್ ಯಾವ ಥರದ ಇಮೇಜಸ್ಸು ಅಥವಾ ಸೌಂಡು ಅಥವಾ ಫೀಲಿಂಗು ನಮ್ಮ ಬ್ರೈನಲ್ಲಿ ಜನರೇಟ್ ಆಗ್ತಾ ಇದೆ ಅಂತ ನಾವು ಫಸ್ಟ್ ಅಬ್ಸರ್ವ್ ಮಾಡಬೇಕು. ದಟ್ ಈಸ್ ದ ಸ್ಟೆಪ್ 1. ಸೊ ಐ ರಿಯಲಿ ಇನ್ವೈಟ್ ಯು ಟು ಜಸ್ಟ್ ಟ್ರೈ ದಿಸ್ ಔಟ್. ಯು ಥಿಂಕ್ ಆಫ್ ಎನಿ ಒನ್ ಪರ್ಟಿಕ್ಯುಲರ್ ಗೋಲ್ ಅಥವಾ ಒನ್ ಪರ್ಟಿಕ್ಯುಲರ್ ಗ್ಯಾಪ್ ಪಾಯಿಂಟ್ ಇನ್ ಯುವರ್ ಲೈಫ್ ದಟ್ ಯು ರಿಯಲಿ ವಾಂಟ್ ಟು ಗೆಟ್ ಓವರ್. ಅಂದರೆ ಅದ್ರ ಬಗ್ಗೆ ನೀವು ಥಿಂಕ್ ಮಾಡಿ, ನಿಮ್ಗೆ ಯಾವ ಥರ ಒಂದು ನೆಗೆಟಿವ್ ಇಮೇಜಸ್ ನಿಮಗೆ ಒಂಥರ ಇಟ್ ಈಸ್ ಹೋಲ್ಡಿಂಗ್ ಬ್ಯಾಕ್ ಅನ್ನೋ ಥರ. ಓಕೆ, ಆ ಇಮೇಜ್ ಗೆಟ್ ಕ್ಲಾರಿಟಿ ಆನ್ ದಟ್ ಇಮೇಜ್, ಸೌಂಡ್ ಆರ್ ದ ಫೀಲಿಂಗ್. ದಟ್ ಈಸ್ ದ ಪ್ಯಾಟ್ರನ್ ದಟ್ ಈಸ್ ಗೆಟಿಂಗ್ ಫಾರ್ಮ್ಡ್ ಈಚ್ ಆ್ಯಂಡ್ ಎವ್ರಿ ಟೈಮ್ ಪೀರಿಯಡ್. ಅದನ್ನು ಹೆಂಗೆ ಬ್ರೇಕ್ ಮಾಡಬೇಕು ಅಂತ ವಿ ವಿಲ್ ಡಿಸ್ಕಸ್ ಲೇಟರ್. ಸೊ ವಿ ವಾಂಟೆಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಪ್ಯಾಟರ್ನ್ ದಟ್ ವಿ ಹ್ಯಾವ್ ಡನ್ ಟುಡೇ. ಅದನ್ನು ಹೆಂಗೆ ಬ್ರೇಕ್ ಮಾಡೋದಂತ ಮತ್ತೆ ನೋಡೋಣ ಮುಂದೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಫಾರ್ ಅ ಟೈಮ್. ಪ್ಲೀಸ್ ಟ್ರೈ ಇಟ್ ಔಟ್. ದಿಸ್ ಈಸ್ ಎ ವೆರಿ ವೆರಿ ಪವರ್ಫುಲ್ ಎಕ್ಸಸೈಸ್. ಒಂದು ಸೀಕ್ವೆನ್ಸಲ್ಲಿ ಬರ್ತಾ ಇದೆ, ಇದನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಹೋಗೋಣ. ಐ ಥಿಂಕ್ ದಿಸ್ ಇಸ್ 1 ಸೆಕೆಂಡಲ್ಲಿ ಯು ವಿಲ್ ಫೀಲ್ ರಿಲೀಫ್ ವಿತ್ ರೆಸ್ಪೆಕ್ಟ್ ಟು ಸಮ್ ಆಫ್ ದ ಇಶ್ಯೂಸ್. ನಾನು ಹೇಳ್ತೀನಿ ಮುಂದೆ ಏನಂತ. ಓಕೆ, ಪ್ಲೀಸ್ ಹ್ಯಾವ್ ಎ ಟ್ಯಾಬ್ ಆನ್ ದಿಸ್. ನೋಡ್ತಾ ಇರಿ ಇದನ್ನು. ಥ್ಯಾಂಕ್ ಯು ಸೊ ಮಚ್ ಫಾರ್ ಯೋರ್ ಟೈಮ್. ಟಿಲ್ ನೆಕ್ಸ್ಟ್ ವಿಡಿಯೋ, ಬಾಯ್, ಟೇಕ್ ಕೇರ್.